ಇಂದ ಡಿ ಡಿಗೆ ಹೋಗ್ಬೇಕು ಅಂತ ಅವಾಗಲೇ ಯೋಚನೆ ಮಾಡ್ತಾಯಿದ್ದೆ. ಅದು ಹಂಗಾಗಲ್ಲ. ಇದೇ ಡೈರೆಕ್ಟ್ರೇಟು ಒಂದೇ ಮಿನಿಸ್ಟ್ರಿ. ಆಮೇಲೆ ಅಲ್ಲೇನೇನೋ ಮಾಡಿ ಅಂಬಿ ಅಣ್ಣ ಇದ್ದರು, ಅವ್ರನ್ನ ಹಿಡ್ಕೊಂಡು ಹೋಗಿ ಅವ್ರ ಮುಂದೆ ಆಡಿ ಅವರೇ ನನಗೆ ಅಲ್ಲಿ ಇದು ಮಾಡಿಸ್ಕೊಟ್ರು. ಅವ್ನು ಯಾವನ ಕರೆಯ ಅವನ್ನ ನಮ್ಮ ಕೆಂಪಣ್ಣನ ಇದಕ್ಕೆ ಹಾಕ್ಸ್ರಿ ದೂರದರ್ಶನಿಗೆ. ಆಮೇಲೆ ಅಲ್ಲಿ ಇನ್ನೂ ಕೆಲವರೆಲ್ಲ ಇದ್ದರು. ನಮ್ಮ ಜಿ ಆರ್ ಮಂಜೇಶ್ ಅಂತ ನಮ್ಮ ಕ್ಲಾಸ್ಮೇಟು, ಅವರಲ್ಲೇ ಇದ್ದರಿಂದ ಅವರೆಲ್ಲ ಸೇರಿಕೊಂಡು ಟ್ರಾನ್ಸ್ಫರ್ ಕೊಟ್ಬಿಟ್ರು. ಅವಾಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಲ್ಲಲ್ಲ ಆಗಿದೆ, ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಅಂದ್ಬಿಟ್ಟು ಗುಲ್ಬರ್ಗಕ್ಕೆ ಹಾಕ್ಬಿಟ್ರು ಇವರೆಲ್ಲ ಸೇರಿಕೊಂಡು. ಅಲ್ಲಿದ್ದೆ ನಾನು. ಆವಾಗ ಅಲ್ಲಿಂದ ತಿರ್ಗಾ ಥ್ರೂ ಆಗೋಯ್ತು. ಆಕಾಶವಾಣಿಯಿಂದ ದೂರದರ್ಶನ ತ್ರಿವೇಂದ್ರಮ್ಗೆ ಹಾಕ್ಬಿಟ್ರು. ಮಕ್ಕಳ ಮರಿಗಳನ್ನ ಹೊತ್ಕೊಂಡು ಸಾಮ ಇವೆಲ್ಲ ಹೊತ್ಕೊಂಡು ಅಯ್ಯೋ ರಾಮ ಅಲ್ಲೋಗಿ ಇದ್ದೆ. ಎಲ್ಲರೂ ಅವ್ರು ಏನು ಮಾಡಿಬಿಟ್ರು, ಇದು ಯಾಕೆ ಬಂದವ್ರು ಇವ್ರು ಕನ್ನಡದನ್ನು ಒಂಥರ ಎಲ್ಲರದನ್ನು ಒಯ್ಯೋ ಕಮ್ಮಿಯರ್ ಈ ಡೋಂಟ್ ನೋ ಮಲಯಾಳಂ. ನಾನು ಸೂಪರ್ವೈಸರ್ ಕೇಳ್ರು, ಅಪ್ರೂವಲ್ ಕೇಳ್ರು. ನನಗೆ ಯಾಕೆ ಬೇಕು, ನೀವೆಲ್ಲ ಮಾಡ್ತಿರಲ್ಲ ಕೆಲಸ ಅಂತ ಹೇಳಿ ಅಲ್ಲೂ ವಿವಾದಗಳಾದವು. ಅಲ್ಲೆಲ್ಲ ಆಯಿತು. ಅಲ್ಲಿಂದ ತಿರ್ಗಾ ಟ್ರೈನಿಂಗ್ ಬಂತು ಇಲ್ಲಿಗೆ ಪೂನಾ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಅಲ್ಲಿ ನನಗೆ ಪ್ರೊಡಕ್ಷನಲ್ಲಿ ಹೇಳ್ಕೊಟ್ರು, ಹೆಂಗೆ ಮಾಡಬೇಕು, ಹೆಂಗೆ ಫೋಟಾಗಿರ್ಬೇಕು, ಹೆಂಗೆ ಇಡಬೇಕು, ಯಾಕೆ ಕಡೆ ತಿರ್ಕೋಬೇಕು, ಹೆಂಗೆ ಕುಂತ್ಕೋಬೇಕು, ಆಮೇಲೆ ಯಾವ ಆ್ಯಂಗಲ್ಲು, ಹತ್ತಿರದಿಂದ ತೆಗೆಯೋದು, ದೂರದಿಂದ ತೆಗೆಯೋದು, ಇವೆಲ್ಲ ಅಲ್ಲಿ ಕಲ್ತ್ಕೊಂಬಿಟ್ಟೆ. ಆಮೇಲೆ ಬೆಂಗಳೂರಿಗೆ ಮತ್ತೆ ಪ್ರಮೋಷನ್ ಆಗಿ ಡೈರೆಕ್ಟರ್ ಆಫ್ ಮಂಗಳೂರಿಗೆ ಹಾಕಿಬಿಟ್ರು. ಡೈರೆಕ್ಟ್ರು ಬಂತು. ಆಮೇಲೆ ಅಲ್ಲಿಗಿಂದಾಗ ಟ್ರೈ ಮಾಡ್ತಾನೆ ಇದ್ದೆ. ಈ ರೀತಿ ನಾನು ಪೂನಾ ಫಿಲಮ್ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಆಗಿದೆ, ನನ್ನ ಕೆಲಸ ಸೂಟಬಲ್ ಫಾರ್ ಡಿ ಡಿ, ಅಲ್ಲಿ ಕೊಡಿ ಅಂತ ಮತ್ತೆ ಕೊಟ್ಟರು. ಆವಾಗ ಚಂದನ ಟಿ ವಿಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಅಲ್ಲಿಗೆ ಬಂದೆ ನಾನು. ಅಲ್ಲಿ ಬಂದು ಫುಲ್ಲು ಅದೇ ಅಲ್ಲಿಗೆ ಬಂದು ಅಲ್ಲೇ ರಿಟೈರ್ಡ್ ಆದದ್ದು. ಅದು ಎಲ್ಲ ಚಂದನ ನಾನೇನೆ. ಹೌದು. ಎಂಟೈರ್ ಎಲ್ಲ ಇನ್ ಹೌಸ್ ಪ್ರೊಡಕ್ಷನಲ್ಲಿ ನನ್ನ ಇದು ಬರ್ತೈತೆ. ಡೈರೆಕ್ಟ್ರ್ ಮೇಲೆ ಅವನ ಅಪ್ರೂವಲ್ ಇದ್ದ. ನಾನೇ ಸೂಪರ್ವೈಸ್ ಮಾಡಬೇಕು, ಹೋಗೋದು ಕರೆಕ್ಟಾಗಿದೆಯಾ ಇಲ್ವಾ ಏನು ಅನ್ನೋದು, ಮೆಮೊ ಇಶ್ಯೂ ಮಾಡಬೇಕು, ಜಗಳ ಮಾಡಬೇಕು, ಅವೇನು ಮಾಡ್ತಿರೋದು ನಗನಗ್ತಾನೆ ಕೆಲಸ ಮಾಡಿಸ್ಬಿಡ್ತಿದೆ. ಆಮೇಲೆ ಅದೆಲ್ಲ ಆದಮೇಲೆ ಏನಾಯಿತು, ಅವನು ಇನ್ನೊಂದು ಸಾರಿ ಟ್ರಾನ್ಸ್ಫರ್ ಮಾಡಿಬಿಟ್ಟ ಅವ್ರಿಗೆ ಹೇಳಿ ಗುಲ್ಬರ್ಗ ದೂರದರ್ಶನ ಅಲ್ಲಿ ಡೈರೆಕ್ಟ್ರ್ ಅಂತ. ಅಲ್ಲಿ ತಿರ್ಗಾ ಹೋದೆ. ಅಲ್ಲಿ ಮೊದಲು ಆಕಾಶವಾಣಿಯಲ್ಲಿ ಮಾಡಿದೆ, ಅಲ್ಲೂ ಮಾಡ್ಕೊಂಡು ಆಮೇಲೆ ಬಂದು 2011ರಲ್ಲಿ ಜೂನ್ ತಿಂಗಳಲ್ಲಿ ರಿಟೈರ್ಡ್ ಆಗೋಯ್ತು. ಹಂಗಾಗಿ ಇಷ್ಟ ಆಯಿತು ಸರ್. ಆಮೇಲೆ ಹಾಡುಗಾರಿಕೆ ಅವು ಇವು ಒಂದು ವರ್ಷ ಇದರಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ಜಾನಪದ ಅಕಾಡೆಮಿಗೆ. ಸಾಕಷ್ಟು ಕೆಲಸ ಮಾಡಿದ್ನಲ್ಲ. 2012 3 ವರ್ಷ ಇತ್ತು. ಆ ವರ್ಷನೇ ಇದು ಬಂದುಬಿಡ್ತು, ಏನೋ ಎಲೆಕ್ಷನ್ನು, ಕಾಂಗ್ರೆಸ್ ಬಂದುಬಿಡ್ತಲ್ಲ, ನಮ್ಮ ತೆಗೆದುಹಾಕ್ಬಿಟ್ರು ಒಂದು ವರ್ಷಕ್ಕೇನೆ. ಅಲ್ಲಿ ಕೆಲವು 1 ವರ್ಷ ಇದ್ದೆ. ಅದೇ ಏನು ಮಾಡೋಕ್ಕಾಗಿಲ್ಲ. ಆದರೆ ಕೆಲವೆಲ್ಲ ಮಾಡಿದೆವು. ಹೊರ ರಾಜ್ಯ ಕರ್ಕೊಂಡು ಹೋಗೋದು ನಮ್ಮ ಕಲಾವಿದ್ರನ್ನೆಲ್ಲ, ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡೋದವ್ರನ್ನೆಲ್ಲ ಹಿಂಗೆಲ್ಲ ಮಾಡಿ ಕೇರಳಕ್ಕೂ ಕರ್ಕೊಂಡೋಗಿದ್ದೆ, ಬಾಂಬೆ ಕರ್ಕೊಂಡೋಗಿದ್ದು ಎಲ್ಲ. ಆಮೇಲೆ ಜಾನಪದ ಇದು ಮಾಡಿದ್ರು, ಜಾತ್ರೆ ಅಂತ ಹಿಂದುಳಿದ ವರ್ಗದೆಲ್ಲ ಸೇರಿಸಿ ಅದು ಜಾತ್ರೆ. ನಾನು ಅದಕ್ಕೆ ಅಧ್ಯಕ್ಷ ಆಗಿದೆ. ಒಂದು 15-20 ಜಾತ್ರೆ ಮಾಡಿದು. ಆಮೇಲೆ ಅದೇ ಫಸ್ಟ್ ಶುರು, ಅಲ್ಲೇ ಪೂಜೆ ಮಾಡಿ ಅಲ್ಲಿಂದ ಶುರು ಮಾಡೋದು. ಹೌದಾ? ಹೌದೌದು. ಅದಾದಮೇಲೆ ಈಗೆಲ್ಲ ಅದೇ ಇದಕ್ಕೆ ಅಮೇರಿಕಕ್ಕೆ 2 ಸಾರಿ ಹೋಗಿದೆ. ಅಕ್ಕಗೆ ಒಂದು, ಇನ್ನೊಂದು ಸಾರಿ ನಾವಿಕ, 2ಕ್ಕೂ ಕರೆದಿದ್ರು. ಆದರೆ ಗೌರ್ಮೆಂಟಿಂದ ಎಲ್ಲ ನಾವೆಲ್ಲ ಹೋಗಿದ್ವಿ. ಒಂದು 25 ಜನ 30 ಜನ ಹೋಗಿದ್ದು. ಸರ್ಕಾರದಿಂದ. ಅಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆ ಅಲ್ಲೋಗಿದೆ. ಮತ್ತು ಇಂಗ್ಲೆಂಡ್ಗೆ ಹೋಗಿ ಕಳಿಸಿದ್ರು. ಇಂಗ್ಲೆಂಡಲ್ಲಿ ಸಹಸ್ರಮಾನ ಸಂವತ್ಸರ ಅಲ್ಲಿ
ಅಲ್ಲಿಗೂ ಕಲಾವಿದರು ಕಳಿಸಿ ಅದೇ ಸಹಸ್ರಮಾನ ಸಂವತ್ಸರ ಅಂತ 2000 ಇಸ್ವಿ Y2K ಅವಾಗ ಅಲ್ಲಿ ಹೋಗಿದ್ದು ಇದಕ್ಕೆ ಯುನೈಟೆಡ್ ಕಿಂಗ್ಡಮ್ ಎಲ್ಲ ಹೋಗಿ. ಬಟ್ ಅಲ್ಲೆಲ್ಲ ನಾನು ಇಂಗ್ಲೀಷ್ ಓದಿದ್ನಲ್ಲ, ಅಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಅದರೊಳಗೆ ಲಂಡನ್ನಲ್ಲಿ ಶೇಕ್ಸ್ಪಿಯರ್ ಅವರು ಮಾಡ್ತಾಯಿದ್ದ ನಾಟಕದ ಶಾಲೆ ನೋಡಬೇಕಾಗಿತ್ತು, ಅದನ್ನು ಹೋಗಿದ್ದೆ. ಆಮೇಲೆ ಕವಿಗಳು ಎಲ್ಲೆಲ್ಲಿ ಇದ್ದರು, ಯಾವ್ಯಾವ ಥರ ಬರೆದ್ರು. ವರ್ಡ್ಸ್ವರ್ತ್ ಅಂತ ದೊಡ್ಡ ಕವಿ, ಅವಾಗೆಲ್ಲ ಅವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕುವೆಂಪು ಅವರು ಇವರಿಗೆಲ್ಲ ಆದರ್ಶ ಕವಿ, ಅದನ್ನೇ ಇವರು ಶುರು ಮಾಡಿದ್ರು. ಆ ರೀತಿ ಅವರು ಎಲ್ಲಿ ಬರಿತಾ ಇದ್ದ ಅಲ್ಲೆಲ್ಲ ಹೋಗಿದ್ದೆ, ಕರ್ಕೊಂಡೋಗಿದ್ರು. ಅದೆಲ್ಲ ನೋಡ್ಕೊಬಂದೆ. ಅಂದರೆ ಅಲ್ಲಿ ಚೆನ್ನಾಗಿ ಹಾಡ್ದು ಹಾಡುಗಳು. ಈಗಿನ ವ್ಯವಸ್ಥೆ, ಈಗಿನ ಸರ್ಕಾರ ತಮ್ಮಂಥ ಹಿರಿಯರ ಒಂದು ನೇತೃತ್ವದಲ್ಲಿ ಕಲಾವಿದರನ್ನ ಹೊರದೇಶಗಳಿಗೆ ಕಳಿಸುವಂಥ ಚುಕ್ಕಾಣಿಯನ್ನು ಯಾಕೆ ಕಟ್ತಾ ಇಲ್ಲ ನಿಮಗೆ ಅಂತ ನನ್ನ ಪ್ರಶ್ನೆ. ಏನೋ ಗೊತ್ತಿಲ್ಲ, ಅದೇನು ಒಳಗಿನ ಗುಟ್ಟು ಯಾರು ಗೊತ್ತಾಗಲ್ಲ ಅದು. ಅಲ್ಲೂ ಒಳ ರಾಜಕೀಯ, ನಾಮನ್ನು ಕಳಿಸಿ ಇವ್ರಿಗೆ ಕಳಿಸಿ ಅಂತ ಯಾರೋ ಮೇಗಳವರು ಮೂರನೇನು ಹೋಗಿ ಇಲ್ಲ ನಾನು ಕಳಿಸ್ತೀನಿ, ನಮಗೆಲ್ಲ ಪರಿಚಯ ಅವರೇ, ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡೋದು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಏನೇನೋ ಭ್ರಷ್ಟಾಚಾರಗಳೆಲ್ಲ ನಡೆದು, ಗಿಮಿಕ್ಸ್ ಎಲ್ಲ ಭ್ರಷ್ಟಾಚಾರ, ದುಡ್ಡು ಕೊಡ್ತಾರೆ. ಇವ್ರ ಕಡೆಯಿಂದ 7,000 ಸಾವಿರ ಕಳಿಸಿ ಈಸ್ಕೊಂಡಿದ್ದಾರೆ. ಕೆಲವ್ರು ಕೊಟ್ಟೇ ಇಲ್ಲ, ಕೆಲವ್ರು ಕಳಿಸ್ಲೇ ಇಲ್ಲ. ಹೊಲ್ಸಂತೂ ಇದೆ, ಖಂಡಿತ ಒಪ್ಕೋತೀರಿ. ಅದು ಯಾಕಂದರೆ ನಿಜವಾದಂಥ ಕಲೆಗಳನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಲ್ಲಿಗೆ ಅಲ್ವಾ ಸರ್. ಆಮೇಲೆ ಏನ್ ಗೊತ್ತಾ, ಒಂದು ದುಷ್ಟ ಕೂಟವನ್ನ ಕಟ್ಕೊಂಡ್ಬಿಡೋದು, ಅವರೇ ಹೋಗ್ತಾ ಇರೋದು. ಹೇಳೋದು ಬೇರೆ ಬಡ ಕಲಾವಿದ ಇದೇನಪ್ಪ, ಅವನಿಗೊಂದು ಅವಕಾಶ ಕೊಡ್ರ ಅಂದ್ರೆ ಆಗಲ್ಲ. ಉತ್ತರ ಕರ್ನಾಟಕ ಭಾಗದ ಎಷ್ಟು ಜನ ಇದ್ದಾರೆ ಸರ್, ಒಬ್ಬರಿಗೂ ನಮ್ಮವರೇ ತಗೊಳ್ಳಿ ಸರ್, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಒಂದು ಜನ ಇದ್ದಾರೆ. ಇಲ್ಲವೇ ಇಲ್ಲ ಸರ್, ಹೋದರೆ ಹೋಗ್ತಾ ಇರ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರನ್ನ ಯಾರೋ ಇಟ್ಕೋತಾರೆ, ಆಮೇಲೆ ಪ್ರೈವೇಟಾಗಿ ಅವರೇ ಹೋಗ್ತಾರೆ. ಆಮೇಲೆ ಇನ್ನೊಬ್ಬರ ಹೆಸರಲ್ಲಿ ಈ ಸಾರಿ ಅರ್ಜಿ ಹಾಕೋದು, ಅವ್ರ ಜೊತೆಲಿ ಅವರೇ ಹೋಗ್ತಾರೆ. ಭಾರಿ ಅನ್ಯಾಯಗಳು ನಡೀತದೆ ಸರ್. ನಮಗಂತೂ ಸಾಕಾಗ್ಬಿಟ್ಟಿದೆ ಈ ಫೇಕ್ ಲೋರ್. ಮೊದಲು ಇವಾಗ ಫೇಕ್ ಲೋರ್ ಆಗ್ಬಿಟ್ಟಿದೆ. ಹಂಗಾಗಿದೆ. ಅಂಥವ್ರನ್ನೇ ಕಳಿಸೋದು ಏನು ರೀತಿ ಇದು? ರಿಯಲಿ ಚೆನ್ನಾಗಿರೋ ಒಂದು ವಾದ್ಯ ಇದನ್ನು ಕಳಿಸ್ಬೇಕು. 3 ಜನ ಕಳಿಸ್ಲಿ, ಹೆಚ್ಚಿಗೆ ಬೇಡ. ವಿರುದ್ಧ ಯಾರಾದ್ರೂ ಗಟ್ಟಿಯಾಗಿ ದನಿ ಎತ್ತಿದ್ರೆ ಅವ್ರಿಗೆ ಕಿರುಕುಳ ಕೊಡೋದು, ನಿಮ್ಮನ್ನು ಯಾವುದಕ್ಕೂ ಕರೆಯಲ್ಲ, ನಮ್ಮನ್ನು ದೂರ ಇಡೋದು, ಅವಾಯ್ಡ್ ಮಾಡೋದು ಅಂತ ಇದೆಲ್ಲ ಮಾಡ್ತಾರೆ ಸರ್. ಅದಾಗಬಾರ್ದು ಅಂತ ಹೇಳೋದು. ಸತ್ಯವಾಗ್ಲೂ ಒಳ್ಳೊಳ್ಳೆ ಕಲಾವಿದರು ಅವೆಲ್ಲ ಕಳ್ಕೊಂಡು ತೀರೋಗ್ಬಿಟ್ರು, ಅವಕಾಶಗಳೇ ಸಿಗಲಿಲ್ಲ ಅವ್ರಿಗೆ. ಯಾಕಂದ್ರೆ ನಾನು ಎಲ್ಲ ಭಾಗದಲ್ಲಿ ಕೆಲಸ ಮಾಡಿರೋದ್ರಿಂದ ಎಲ್ಲೆಲ್ಲಿ ಅರ್ಹ ಕಲಾವಿದರು ಇದ್ದರಿಂದ ನನಗೆ ಚೆನ್ನಾಗಿ ಗೊತ್ತು. ಅವರು ವಿದೇಶದಲ್ಲಿ ಹೋಗಿ ಆಡಿದರೆ ಎಷ್ಟು ಇದಾಗ್ತಿತ್ತು. ಅದಕ್ಕಿಂತ ಮೊದಲು ಬರೀ ಯಕ್ಷಗಾನವನ್ನೇ, ಯಾಕಂದ್ರೆ ಕುಣಿತ ಪ್ರಧಾನ ಇದೆ, ಒಳ್ಳೆ ಕಲರ್ಫುಲ್ ಇದೆ, ಅವ್ರನ್ನೇ ಜಾನಪದ ಅಂದ್ರೆ ಅವ್ರನ್ನೇ ಕರೆಸ್ಬಿಡ್ತಾರೆ. ನಮ್ಮಲ್ಲಿ ಬಳ್ಳಾರಿಯಲ್ಲಿ ಯಕ್ಷಗಾನ ಎಷ್ಟು ಚೆನ್ನಾಗಿ ಕುಣಿತಾರೆ, ಎಂಥ ಲ್ಯಾಂಗ್ವೇಜ್ ಅವ್ರದ್ದು ಡೈಲಾಗ್ಗಳು. ಅಂಥವ್ರನ್ನ ಒಂದು 3 ಜನ ಒಂದು ಭಾಗ ಅದು ಕಳಿಸ್ಬೇಕು ಅದನ್ನ. ಹೀಗಾಗಿ ಮೊನ್ನೇನೋ ಹುಷಾರಿಲ್ಲ ಅಂತ ನಿಮಗೆ ಅಂತೇನೋ ಸುದ್ದಿ ಹರಡ್ಬಿಟ್ಟಿತ್ತಲ್ಲ, ಏನದು? ಹೌದು ಸರ್, ನನಗೆ ಆರಾಮಿರಲಿಲ್ಲ. ಆ್ಯಕ್ಚುಲಿ ಓಪನರ್ ಸರ್ಜರಿ ಆಯಿತು 5 ವರ್ಷ ಆದಮೇಲೆ, 5 ವರ್ಷದಿಂದ. ನನ್ನ ಡಿಸ್ಚಾರ್ಜ್ ಆಗುವಂಗಲೇ ಕೋವಿಡ್ ಅಂತ ಒಂದು ಮಾರಕ ರೋಗ ಬಂದ್ಬಿಡ್ತು. 2ನೇ ಹಂತದಲ್ಲಿ ಅದರಲ್ಲೂ ಎಸ್ಕೇಪ್ ಆದೀವಿ, ನಾನು ಸೇರಿಕೊಂಡು ಹೊರಗಡೆ ಕ್ವಾರಂಟೈನ್ ಆಗಿ ಹಾಸ್ಪಿಟ್ಲಲ್ಲಿ. ಆಮೇಲೆ ಇದ್ದಕ್ಕಿದ್ದಂಗೆ ಸರ್ ನನಗೆ ಜ್ವರ ಬಂದುಬಿಡ್ತು. ಹೋದ ವರ್ಷ ಆ ಊರು ಏನೇನೋ ಚೆಕ್ ಮಾಡಿ ಇಲ್ಲೆಲ್ಲ ಕಲ್ಲುಗಳು ಸಣ್ಣವು ತೆಗಿಬೇಕು ಅಂದ್ಬಿಟ್ಟಲ್ಲ ಡಾಕ್ಟ್ರು. ಕಿಡ್ನಿ, ಆಮೇಲೆ ಅದೇನು ಇನ್ನೊಂದು ಗಾಲ್ ಬ್ಲಾಡರ್ ಅಂದರೆ ಯಾವುದು, ಅದರೊಳಗಿದೆ ಅಂದರು. ಅದನ್ನು ತೆಗೆದ್ರು. ಆವಾಗಲೆಲ್ಲ ಜೀವ ಹೋದಂಗೆ ಆಗ್ಬಿಟ್ಟಿತ್ತು ನನಗೆ. ಈ ಕಡೆ ಹಾರ್ಟ್ ಆಪ್ರೇಷನ್ ಆಗಿತ್ತಲ್ಲ, ಈ ಕಡೆ ಎಲ್ಲ ತೆಗಿತಾರೆ. ಅದಕ್ಕೆ ಹೊತ್ಕೊಂಡು ಭಾಳ ಕ್ರಿಟಿಕಲ್ ಕಂಡೀಷನ್ಗೆ ಹೊಂಟೋಗ್ಬಿಟ್ಟಿದೆ. ಅದರಲ್ಲಿ ಎಸ್ಕೇಪ್ ಆದ್ರೂ ಹೋದ ವರ್ಷದಿಂದ ಹಿಂಗೆ ಒದ್ದಾಡ್ಕೊಂಬಂದೆ. ಮೆಟ್ಲು ತಕ್ಕಾಗೆ ಹೋಗ್ತಿರಲ್ಲ. ಹಂಗಿರುವಾಗ ಈಗ April 14 ಇದ್ದಕ್ಕಿದ್ದಂಗೆ ಫ್ಯಾಂಕ್ರಿ ಇದಾಗ್ಬಿಡ್ತಲ್ಲ ಸರ್, ಅಲ್ಲೂ ಜೀವ ಹೋಗ್ಬಿಟ್ಟಿತ್ತು. ಇಲ್ಲಿಂದ ಹೊತ್ಕೊಂಡೋದ್ರು, ಹಾಸ್ಪಿಟ್ಲಿಗೆ ಹಾಕಿದ್ರು ಮಕ್ಕಳು. ಹಂಗಾಗಿ ಬಹಳ ಇದಾಗ್ಬಿಡ್ತು. ಯಾಕಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ನೋಡ್ತಾರೆ, ಅವರು ಅಪ್ರೂವ್ ಮಾಡೋದು ಹಾಸ್ಪಿಟ್ಲಿಗೆ ಮಾತ್ರ ಹೋಗಬೇಕು. ಎಮರ್ಜೆನ್ಸಿ ಇದ್ದಾಗ ಏನು ಅಲ್ಲಿದೆ, ಅವರು ಕಳಿಸಿದ ಕಡೆ ಹೋಗ್ಬೇಕಾಗ್ತದೆ.
ಅಥವಾ ಅವ್ರ ಅಪ್ರೂವಲ್ ಹಾಸ್ಪಿಟ್ಲ್ ಎಲ್ಲಿದೆಯೋ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿಗೆ ಹೋಗ್ಬೇಕು. 30 ಜೀವ ಹೊಂಟೋಗ್ತದಲ್ಲ, ಅದೆಲ್ಲ ಆಗೋಷ್ಟು ಜೀವ ಹೊರಟೋಯ್ತದೆ. ತಿಥಿ ಆಗೋಯ್ತದೆ. ಆಮೇಲೆ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಇಲ್ಲೇ ಹೋಗಿ ಜಾಯ್ನ್ ಆಗಿ ಹಿಂಗಾಗೋಯ್ತು. ಸುಮಾರು ಇಲ್ಲಿವರೆಗೂ ಒಂದು ವರ್ಷದೊಳಗೆ 18ರಿಂದ 20 ಲಕ್ಷದವರೆಗೂ ದುಡ್ಡು. ಮುಖ್ಯಮಂತ್ರಿಗಳು ಬಂದಿದ್ರಾ? ಇಲ್ಲ, ಯಾರು ಬರಲ್ಲ ಮಂತ್ರಿಗಳು. ಬರ್ತಾರೆ ಯಾರೋ ಗೃಹ ಮಂತ್ರಿಗಳು ಬರ್ತಾರೆ, ಆಮೇಲೆ ಎಚ್ ಸಿ ಮಹದೇವ್ ಬರ್ತಾರೆ ಅಂತ ಎಲ್ಲ ಹೇಳೋರು. ಒಬ್ಬರು ಬರಲಿಲ್ಲ. ಸಾಂಸ್ಕೃತಿಕವಾಗಿ ನಾಡಿನ ಸಾಂಸ್ಕೃತಿಕ ವ್ಯಕ್ತಿಗಳ ಬಗ್ಗೆ ಅಸಡ್ಡೆ ಸರ್ ಇವ್ರಿಗೆ. ಏನು ಮಾಡ್ತಾರೆ, ಒಬ್ಬರು ಬರಲಿಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಸ್ವಲ್ಪ ಸರ್ಕಾರದ ಇದು ಕೊಡಿಸೋಕ್ಕೆ ಕೇಳಿಕೊಂಡೆ. ನಾರಾಯಣಗೌಡರು ಬಂದಿದ್ರಂತಲ್ಲ? ನಾರಾಯಣಗೌಡ ಬಂದರು ಸರ್. ಅವ್ರು ಬಂದು ಮಾಲೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಸಹಾಯ ಎಲ್ಲ ಮಾಡಿದ್ರು. ಇನ್ನು ಬೇರೆ ಯಾರು ಲೀಡ್ರುಗಳು ಬರಲಿಲ್ಲ. ಬಟ್ ಕಲಾವಿದರುಗಳೇ ಭಾಳಷ್ಟು ಜನ ಬಂದಿದ್ರು. ಆಸ್ಪತ್ರೆ ಬಿಲ್ ಕಟ್ಟಿದ್ರ ಮುಖ್ಯಮಂತ್ರಿಗಳು? ಅಲ್ಲೇನು ದುಡ್ಡಿಲ್ಲ ಅಂದರೂ ವಾಪಸ್ ಬಂದ್ಬಿಟ್ಟೆ ತಗೊಂಡು. ದುಡ್ಡಿಲ್ಲ ಅಲ್ಲಿ ಇಲ್ವಂತೆ. ಅಲ್ಲಿ ಎಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, 25% ಕೊಡ್ಬೋದು ನಿಮಗೆ, 6 ಲಕ್ಷದ್ದು ನಿಮಗೆ ಇದು ಮಾಡಿದ್ರೆ ಒಂದು 2 ಲಕ್ಷ ಸಿಗ್ಬೋದು. ಈ ತಕ್ಷಣ ಸಿಗೋಲ್ಲ, ಒಂದು ಕಾಯಬೇಕು ಸುಮಾರು ಒಂದು 7-8 ತಿಂಗಳು. ಆಮೇಲೆ ಎಂತ ಅಂದ್ರೆ ಆ ಫೈಲ್ ಹಿಂದ್ಗಡೆನೇ ಹೋಗ್ಬೇಕು, ಎಲ್ಲರೂ ನೋಡಬೇಕು, ಬರಬೇಕು. ಅದಕ್ಕೆಲ್ಲ ಯಾರು ಹೇಳಿದ್ರು ನಾವು ಮಾಡಿಸ್ಕೊಡ್ತೀವಿ ಅಂತ. ಯಾವುದೂ ಆಗಿಲ್ಲ ಸರ್. ಈಗ ನಾನೇ ನೇರವಾಗಿ ಅವ್ರು ಬರೆದಿದ್ದೀನಿ. 1972 ಇಸ್ವಿಲಿ ಈಗಿನ ಮುಖ್ಯಮಂತ್ರಿಗಳು ಏನೂ ಇರಲಿಲ್ಲ. ಅವರು ಅವಾಗ ಲಾ ಮಾಡ್ಕೊಂಡಿದ್ರು ಸರಸ್ವತಿಪುರಂನಲ್ಲಿ. ಆವಾಗ ನಾನು BA ಆನರ್ಸ್ ಇಂಗ್ಲೀಷ್ ಓದ್ತಾ ಇದ್ದೆ. ಅಲ್ಲಿಗೆ ಹೋದೆ. ಒಂದಿನ ಹಾಡು ಹೇಳಿದೆ ಅಲ್ಲಿ. ಚೆನ್ನಾಗಿ ಹೇಳ್ತೀಯ ನೀನು, ಯಾವಾಗಾರ ಕರೆದ್ರೆ ಬತ್ತೀಯ ಅಂದರು. ಹ್ಞೂ ಅಂತಂದೆ. ಆವಾಗಲೇ ನಮ್ಮ ಹಾಡುಗಳು ಕೇಳಿದ್ರು ಅವರು. ಆವಾಗಲೇ ಹಾಡು ಕೇಳಿದ್ರು. ಅವಾಗ ನಾನು ಬೇರೆ ದೇವರ ಪದವ ಹಾಡೀರೋ, ಗೆಳೆಯರೆಲ್ಲರೂ ಬಂದು ಸೇರಿರೋ, ಹಾಡಿರೋ ಕೊಂಡಾಡಿರೋ, ಹಾಡಿರೋ ಗಲು ಗಲು ಗಗ್ಗಾರಿ ಕೋಲನ್ನ ಬಲು ಚಲುವಾಗಿ ಕೈಯಲ್ಲಿ ಹಿಡಿದಿನ್ನು, ಹಲವು ಬಣ್ಣದವಲ್ಲಿದ್ದರೆ ಸೆನ್ನು ನಮ್ಮ ಚಲುವ ಬೀರಪ್ಪನ ಹಾಡನ್ನ, ಚಲುವ ಬೀರಪ್ಪನ ಹಾಡನ್ನ ಅವಾಗ ಆಡಿತ್ತು. ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೋ ಹಾಡು ಆಡ್ಬಿಟ್ಟಿದ್ದೀರ ನೀವು? ಬೀರಪ್ಪ ಬೀರೇಶ್ವರ ಬಗ್ಗೆ ಆಡಿದ್ದು. ಅವಾಗೇನು ಅವ್ರನ್ನ ನಾನು ಓಲೈಸಿಕ್ಲು ಆಡಿರಲ್ಲ. ಇಲ್ಲ, ನಮ್ಮ ಈಗಿನ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರೇ ಕೂಡ ಎಲ್ಲ ಅವ್ರ ಗಮನಕ್ಕೆ ಬಂದಿಲ್ವ ಇದು ಅಂತ? ಬಂದಿಲ್ಲ ಅಂತ ಕಾಣ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬನ್ನಿ. ನಾಡಿನ ಹಿರಿಯ ಮುತ್ಸದ್ದಿಗಳಿಗೆ ಈ ಥರ ಪರಿಸ್ಥಿತಿ ಆದರೆ ಹೇಗೆ ಸಾಂಸ್ಕೃತಿಕ ಜಗತ್ತನ್ನು ಉಳಿಸ್ಕೊಳ್ಳೋದು ನಾವು ಅಂತ ವಿನಂತಿ ಮಾಡ್ತೀನಿ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಪ್ಲೀಸ್. 3-4 ಜನಕ್ಕೆ ಬರೆದಿದ್ದೀನಿ. ಒಂದು ಈ ಗೃಹ ಮಂತ್ರಿಗೊಂದು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೊಂದು, ಆಮೇಲೆ HK ಪಾಟೀಲ್ ಆ ಭಾಗದಲ್ಲಿ ಅವ್ರು ನನಗೆ ಭಾಳ ಇದು. ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಚೀಫ್ ಮಿನಿಸ್ಟ್ರ್ 5 ಜನಕ್ಕೆ ಬರೆದಿದ್ದೀನಿ. ನಾನು ಪರ್ಸ್ನಲಾಗಿ ಯಾರಾದ್ರು ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಟ್ಟರೆ ಯಾರು ಹೋಗಿ ನಿಂತ್ಕೊಂಡು ಕೊಡಿ ಅಂತ ನಿಮ್ಮಂಗೆ ಹೇಳೋದು ಕಷ್ಟ ಆಗ್ತದೆ. ಆಮೇಲೆ ಹೀಗಾಗಿ ಯಾರು ಇದಾಗಲ್ಲ. ಅಬ್ಬಗೆರೆ ತಿಮ್ಮರಾಜ್ ಅವ್ರು ನಾನು ಮಾಡಿಸ್ತೀನಿ ಅಂದ್ರೆ ಅವ್ರು ಇಲ್ಲವೇ ಇಲ್ಲ. ತುಂಬ ಜನ ಹೇಳಿದ್ರು. ಅದಕ್ಕೆ ನಾನೇ ಹೋಗ್ಬೇಕು ಅಂದರೆ ಒಬ್ಬರು ಇರಬೇಕು ಜೊತೆಯಲ್ಲಿ. ಈಗ ಇಷ್ಟೊತ್ತು ಕುಂತ್ಕೊಂಡ್ರೆ ಆಗ್ತಿರಲ್ಲ. ಆದರೆ ನೀವು ಬಂದಿದ್ದೀರಿ ಅಂತ ಸ್ಫೂರ್ತಿಗೊಂಡು ಇಷ್ಟು ಹಾಡುಗಳು ಆಡ್ತೇವೆ ನಾನು. ನಿಜವಾಗ್ಲೂ ನನಗೊಂದು ವೇದಿಕೆ ಸಿಕ್ಬಿಡ್ತಲ್ಲ. ನೀವು ದಿನ ಹಿಂಗೆ ಚೈತನ್ಯವಾಗಿರ್ತೀರ ಅಂತೇಳಿ ದಿನ ಬರ್ತೀನಿ ನಾನು. ಬನ್ನಿ, ನಾನೇನು ನಿಮ್ಮ ದಿನ ಹೇಳ್ತೀನಿಪ್ಪ. ಅದನ್ನು 100 ಹೊಟ್ಟೆ ತುಂಬ ಹಾಡುಗಳಿವೆ. ಅದು ಹೇಳಿಬಿಟ್ರೆ CD ಮಾರ್ಕೊಂಡ್ಬಿಡ್ತಾರೆ. ಯಾರೆಲ್ಲ ಹಿಂಗೆ ಮಾಡಿಬಿಟ್ರು ಹಾಡುಗಳನ್ನೆಲ್ಲ. ಆಮೇಲೆ ಹೋಗಲಿ, ಹಾಡನ್ನು ಸಂಗ್ರಹಿಸಿ ಮೂಲ ದಾಟಿಲಿ ಆಡಿದ್ರು ಬಾನಂದ್ರ ಕೆಂಪಂದು ಲೈನ್ ಹಾಕಲ್ಲ. ಇಲ್ಲ ನಾನೇ ಸಂಗ್ರಹಿಸ್ತೆ ಅಂತಾರೆ. ಎಲ್ಲಿ ಪುಸ್ತಕದಲ್ಲಿರೋ ಸಂಗ್ರಹ ಅಂತೆ. ಹಳ್ಳಳ್ಳಿಲಿ ಹೋಗಿ ಸಂಗ್ರಹಿಸ್ಬೇಕಲ್ವ ಸರ್. ಯಾರು ನಮ್ಮ ಹುಡುಗರು ಯಾರು ಮಾಡ್ತಿಲ್ಲ. ಈಗ ಎಷ್ಟೋ ಹೇಳ್ತೀನಿ ಬಂದು ಕಲೀರಿ ಅಂತ, ಯಾರು ಬರಲ್ಲ. 1-2 ಹಾಡು ಕಲ್ತ್ಕೊಂಡು ಇಲ್ಲೇ ಒಂದು ಇದು ಮಾಡಿ ಒಂದು ಮನೆ ಪಾಠದಾರ ಮಾಡ್ಬೋದು. ಇಲ್ಲಿ ತೆಲುಗು, ತಮಿಳು, ಮಲಯಾಳ ಜಾಸ್ತಿ ಈ ಏರಿಯಾದಲ್ಲಿ. ಇದು ಕೇಂದ್ರ ನೌಕರರ ಇಲ್ಲಿ ನಾನಿರೋ ತಾವು ನೌಕರದಿದ್ದಾರೆ. ಇಲ್ಲಿ ಎಲ್ಲ ಲೋಕಲ್ ಇರೋದೆಲ್ಲ ಈ 3 ಲ್ಯಾಂಗ್ವೇಜ್ ಇದೆ. ತೆಲುಗು, ತಮಿಳು, ಮಲಯಾಳಂ ಅವೇ ಜಾಸ್ತಿ. ನಮ್ಮದು ಕನ್ನಡ ಎಲ್ಲ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಇದ್ದವರು ಮಕ್ಕಳಿಗೆ ಕಳ್ಸೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಹುಡುಗ ಅದಕ್ಕೋಸ್ಕರ ನನ್ನ ಮಗ ವೆಸ್ಟರ್ನ್ ಮ್ಯೂಸಿಕ್ಕು ಕಲ್ತ್ಕೊಂಡು ಡ್ರಮ್ ಬಾರಿಸ್ತಾನೆ. ಮೇಲುಗಡೆ ಒಂದು ಇದು ಸ್ಟುಡಿಯೋ ಇದೆ, ಅಲ್ಲಿ ಬರ್ತಾರೆ ಥ್ರೂಔಟ್ ಎಲ್ಲ ಕರ್ನಾಟಕ. ಸಚಿನ್ ಬಾನಂದೂರ್ ಅಂತ ಅವನ ಹೆಸರು. ಚೇತನ್ ಬಾನಂದೂರ್ ಅಂತ ಒಬ್ಬ ಇಂಜಿನಿಯರ್ ಇದೆ ನಮ್ಮ ಮಗ. ಅವನು ಬುದ್ಧಿವಂತ, ಭಾಳ ಇಬ್ಬರು ಬುದ್ಧಿವಂತರಿದ್ದಾರೆ. ಆಮೇಲೆ ನಾನಿಷ್ಟು ಆಡಬೇಕಾದ್ರೆ ನನ್ನ ಶ್ರೀಮತಿ
ಸುಚಿತ್ರ ಬಾನಂದೂರು ಕೆಂಪಯ್ಯ. ಶ್ರೀಮತಿ ಸುಚಿತ್ರಾ ಬಾನಂದೂರು ಕೆಂಪಯ್ಯ. ಹೌದು. ನಿನ್ನೆ ನಿಮ್ಮ ಅದಕ್ಕೆ ಹೇಳ್ತಾ ಇದ್ರು ನನಗೆ. ಹಿಂಗಾಗಿ ಆ ಮದುವೆ ಒಳಗೆ ಹೊಡೆದಾಟ ಜಗಳ ಅವಾಗಲೇ ಸೇರಿದ್ದೀನಿ ಮೈಸೂರು ಆಕಾಶವಾಣಿಲಿ. ಯಾಕೆ ಜಗಳ? ಹಿಂಗೆ ಗೊತ್ತಿರೋ ವಿವಾಹ 3-4 ವರ್ಷದಿಂದ. ಆಮೇಲೆ 2 ದಿನ ಮದುವೆ, 3ನೇ ದಿನಕ್ಕೆ ಹೋಗ್ಲಿ ಆಕಾಶವಾಣಿ ಮೈಸೂರು ಅಂತ ಶುಭಾಷಿತ ಅಂತ ಎತ್ಕೊಂಡು ಹೋಗ್ಬಿಟ್ಟ ನೀವು. ಅಲ್ಲಿದ್ದೆ. ಹಂಗಾಗಿ ನಾನು ಯಾವ ಸ್ಥಿತಿಲಿ ಏನು ಗೊತ್ತಲ್ಲ ನಿಮಗೆ, ಹಾಡುಗಾರದ್ದು ಸ್ಥಿತಿಗಳು ರಾತ್ರಿ ಏನೇನು ಮಾಡ್ತಾರೆ ಅನ್ನೋದು. ಯಾವುದೋ ಒಂದು ಊರಿಗೆ ಆಕಾಶವಾಣಿ ಕೆಲಸ ಮುಗಿದ ತಕ್ಷಣ ಧಾರವಾಡದಲ್ಲಿ ಯಾವ್ಯಾವುದೋ ಊರಿಗೆಲ್ಲ ಕಾರ್ಯಕ್ರಮ ಕರ್ಕೊಂಡು ಹೋಗ್ಬಿಡೋರು. ಅಲ್ಲೋಗ ಹಾಡಿ, ಅಲ್ಲಿ ಹಾಡುಗಳನ್ನ ಹಾಡಿ ಅಲ್ಲಿ ಕೊಡೋ ಲಿಟ್ಲ್ ಬಿಟ್ ಸಂಭಾವನೆ ಇಸ್ಕೊಂಡು, ಆಮೇಲೆ ಊಟದ ಜೊತೆಗೆ ಎಲ್ಲ ರೆಡಿ, ಅದೆಲ್ಲ ಮುಗಿಸ್ಕೊಂಡು ನಿದ್ಗೆಡಿಸ್ಕೊಂಡು ಅಲ್ಲಿಂದ ಆ ಸ್ಥಿತಿಲಿ ಬಂದು ಬಾಗಿಲು ಹೊಡೆದ್ರೆ ನಗ್ತಾ ಬಾಕಲು ತೆಗಿಯೋರು. ಇನ್ಯಾರಾದರೆ ಆ ಸ್ಥಿತಿಲಿ ಬಂದವ್ರನ್ನ ಹೋಗಿ ಅನ್ನೋರು. ಒಂದು ಸರಿ ಹಿಂಗಂದಾಗ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದು ಬತ್ತೀನಿ ಅಂತಾನೆಲ್ಲ ಎದುರಿಸ್ಬಿಡೋದು. ನಾಳೆ ಬೆಳಿಗ್ಗೆ ಬತ್ತೀನಿ ಹೋಗ್ಲಿ ಬೇಡ ಅಂದಮೇಲೆ ಅಂತ. ಇಲ್ಲ ಬನ್ನಿ ಅದು ಈ ರಾತೆಲ್ಲ ತಮಾಷೆ ಮಾಡಿರೋದುಂಟು. ಅಂತ ಎಲ್ಲ ಸ್ಥಿತಿಯಲ್ಲೂ ಅವರಿಲ್ಲ ಅಂದ್ರೆ ನಾನು ಆಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಯಾವನ್ರಿ ಮಕ್ಕಳು ಚಿಕ್ಕವು ಎಲ್ಲೆಲ್ಲಿ ಆಡಕ್ಕೆ ಹೋಗ್ತೀರಿ, ಹೋಗ್ಲೇಬೇಡಿ ಅಂತಾರೆ. ಆದರೆ ಆಯಮ್ಮ ಮಕ್ಕಳು ನೋಡ್ಕೊಂಡು 3 ಮಕ್ಕಳು, ಆಮೇಲೆ ನನ್ನ ಹಾಡುಗಾರಿಕೆಗೆ ಅವಕಾಶ ಕೊಟ್ಕೊಂಡು ಹೋದಂಥ ಒಳ್ಳೆ ಹೆಂಡತಿ ಸಿಕ್ಕಿರೋದ್ರಿಂದ ನಾನು ಈ ಮಟ್ಟಕ್ಕೆ ಬಂದೆ. ಈಗ ಮಗು ಥರ ಸಾಕಿ ನಡೆಯೋದೆಲ್ಲ ಕಲಿಸಿ ಇದು ಮಾಡ್ತಾಯಿದ್ದಾರೆ. ಅವ್ರಿಗೂ ಸ್ವಲ್ಪ ಆರೋಗ್ಯ ಇಲ್ಲಿ ಸರಿ ಇಲ್ಲ. ಏನು ಊಟ ಇಲ್ಲದೆ ನೀವು ಹಿಂಗೆ ಹೋಗ್ತಾ ಇರೋದು ಸಂಕಟ ಆಗ್ತದೆ. ಏನು ಮಾಡೋದು? ಅತಿ ಮುಖ್ಯವಾಗಿ ಸರ್, ಅದೇ ನಾವೆಲ್ಲ ನಿಮ್ಮ ಅಭಿಮಾನಿಗಳು, ನಿಮ್ಮ ಹಾಡುಗಳನ್ನ, ನಿಮ್ಮ ಬದುಕನ್ನು ನೋಡಿ ಬಂದವರು. ನಾವೆಲ್ಲ ಜನಪದಕ್ಕೆ ಸ್ಫೂರ್ತಿಗೊಂಡು ಕೆಲಸಕ್ಕೆ ಬರ್ಬೇಕು ಕಾರಣ ನೀವುಗಳೇ, ನಿಮ್ಮ ಬದುಕಿಗೆ ಕಾರಣ. ಹಾಗಾಗಿ ನಿಮ್ಮನ್ನು ಕಾಣಬೇಕು ಅಂತ ಭಾಳ ಹಾತೊರಿತಾ ಇದ್ದೆ. ಆ ಭಗವಂತ ಜನಪದ ದೇವರು ಆ ಒಂದು ಭಾಗ್ಯವನ್ನು ಕೂಡ ನಾನು ಕರುಣಿಸಿದ ಇವತ್ತು. ಆಗಲಿ, ತುಂಬ ಒಳ್ಳೆಯದು ಚಾನಲ್ ನೋಡಿದ್ದೀನಿ. ಜನಪದ ಸೇರಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರಿ. ಆಮೇಲೆ ಮೂಲ ಆಶಯಗಳಿಗೆ ಅವಕಾಶ ಕೊಡ್ತಾಯಿದ್ರಿ. ಇದು ನಿಮ್ಮ ಮೂಲಕ ಬೆಳೀತಾ ಇರೋದು ಭಾಳ ದೊಡ್ಡದು. ಅದು ಬಿಟ್ಟರೆ ಇನ್ನೇನು ಯಾವ ಚಾನಲ್ಲು ಜನಪದನ ಪ್ರಸಾರ ಮಾಡಲ್ಲ, ದೂರದರ್ಶನ ಬಿಟ್ಟರೆ. ಅದು ಬಿಟ್ಟರೆ ನಿಮ್ಮದು ಅಲ್ಲಲ್ಲಿ ಯಾವ್ಯಾವ ಬರ್ತವೆ. ಆದರೆ ನೀವು ಒಂದು ಆ ಲೆವೆಲ್ಗೆ ಹೋಗುವಂಥ ಕ್ವಾಂಟಿಟಿ ಅಂತಾರಲ್ಲ, ಆದ್ದರಿಂದ ನೀವು ಚೆನ್ನಾಗಿ ಬರ್ತದೆ. ಸ್ಟುಡಿಯೋದಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಸುಮ್ಮನೆ ಒಂದು ದಮ್ಡಿದ್ರೆ ಇನ್ನೂ ಗುಡುಗಿಸ್ಬೋದಾಗಿತ್ತು. ಇಬ್ಬರು ಕೇಳ್ಕೊಂಡು ಗುಡುಗಿಸ್ಬಿಡ್ಬೋದಾಗಿತ್ತು. ಇರಲಿ ಸರ್, ನೀವು ಬಂದಿತ್ತು ಸಂತೋಷ ಆಯಿತು. ನಾನಂತೂ ಆ ಜನಪದ ದೇವರಲ್ಲಿ ಕೇಳ್ಕೊತೀನಿ, ನನ್ನ ಆಯಸ್ಸಿನ 20 ವರ್ಷ ನಿಮಗೆ ದಯಪಾಲಿಸಲಿ. ನಮ್ಮೊಟ್ಟಿಗೆ ಇನ್ನೂ ಒಂದು ಹಲವು ದಿನಗಳ ಕಾಲ, ವರ್ಷಗಳು 20 ವರ್ಷ ಅಯ್ಯೋಯ್ಯೋ ಇರಿ. ಮತ್ತು ನಿಮ್ಮ ಹೊಟ್ಟೆ ಒಳಗೆ ತುಂಬಿರೋ ಎಲ್ಲ ಸಾಹಿತ್ಯವನ್ನು ದಯವಿಟ್ಟು ಬರೆದಿಡಿ. ಮುಂದಿನ ಪೀಳಿಗೆಗೆ ಅದು ಕೈಗೆ ಸಿಗಲಿ, ಅದು ಅಥವಾ ಬಿಡುವು ಮಾಡಿಕೊಂಡು. ಹೌದು. ಅದಾದಮೇಲೆ ಇದೊಂದು ಬಂತು ನೋಡ್ರಿ, ಈ ಪುಸ್ತಕ ಮೊಗ್ಗಾಗಿ ಬಾರೋ ತುರುಬಿಗೆ ಅಂತ ಇದೆ. ಇದು ಧಾರವಾಡದಲ್ಲಿ ಮಾಡಿದೆ. ಇದು ಜನಪದ ಗೀತೆಗಳು ಸಮಗ್ರವಾಗಿ ಕರ್ನಾಟಕದಾದಂತೆ ಎಲ್ಲ ಇದಾಗ್ಬಿಟ್ಟದು, ಒಂದೇ ಕಾಪಿ ಇರೋದು. ಹಂಗಾಗಿ ಎಲ್ಲ ಹಾಡುಗಳು ಇದರಲ್ಲಿವೆ. ಈ ಹಾಡುಗಳು ಕರ್ನಾಟಕದಾದ್ಯಂತ ಪ್ರಚಾರ ಆಗಿದೆ. ಆಮೇಲೆ ನಾನು ಕೇವಲ ಜನಪದನೆಲ್ಲ ಇಂಗ್ಲೀಷ್ ಲಿಟ್ರೇಚರ್ ಓದಿದ್ರಿಂದ ನಾನು ಬರವಣಿಗೆ, ದಲಿತ ಸಾಹಿತ್ಯ, ಕಷ್ಟಗಳ ಬಗ್ಗೆ, ನೋವುಗಳ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಬರೆದಂಥ ಕವನಗಳೆಲ್ಲ ಇಲ್ಲಿ ನನ್ನ ಈ ನೆಲದಲ್ಲಿ ಅಂತ ಇದೊಂದು ಪುಸ್ತಕ ಬಂದಿತ್ತು. ಪ್ರಕಾಶಕರು ನೀವೇ? ಬೇರೆ ಯಾರೋ ಪಬ್ಲಿಷ್ ಮಾಡಿದ್ರು. ಇದು ಅಷ್ಟು ಇದಾಗಲಿಲ್ಲ. ಈಗ ಇನ್ನೊಂದು ಮಾಡ್ತಾಯಿದ್ದೀನಿ. ಇವೆಲ್ಲ ಭಾಳ ಜನಗಳು ಮೆಚ್ಚಿದ್ದವು, ದೊಡ್ಡ ಕವಿಗಳೆಲ್ಲ ಮೆಚ್ಚಿಕೊಂಡು. ಇದು ಕೂಡ ಮಾಡಿದ್ದೀನಿ. ಸುಡುಗಾಡು ಸಿದ್ಧರ ಬಗ್ಗೆ ಒಂದು ಪುಸ್ತಕ ಬಂದಿತ್ತು. ಧಾರವಾಡದಲ್ಲಿದ್ದಾಗ ಅವ್ರ ಜೀವನ ಚರಿತ್ರೆ ಏನು ಹೇಗೆ ಅಂತ. ಈಗೆಲ್ಲ ಹೋಗ್ಬಿಡ ಸರ್, ಬಾಗಲಕೋಟೆಲಿದ್ದಾರೆ, ಹೊಸಪೇಟೆಗಳ ಇದ್ದಾರೆ. ಯಾರು ಒಬ್ಬೊಬ್ಬರೆಲ್ಲ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಗುಳ್ಗನ್ನು ಗೋಲಿ ಗೆಜ್ಜೆಯನ್ನು ಬಿಟ್ಟು ಅದು ಏನೇನು ತೆಗಿತಾರೆ, ಜಾದು ಒಂದು ಮಾಡ್ತಾರೆ ಅವರು. ಈಗೆಲ್ಲ ಹೋಗ್ಬಿಟ್ಟು ಸರಿ ಅದರಿಂದ ಆಗಲ್ಲ ಅಂದ್ಬಿಟ್ಟು ಕೊನೆಗೆ ಅದೊಂದು ಪುಸ್ತಕ ಬಂತು. ನನ್ನ ಡಿಲೀಟ್ ಪ್ರಬಂಧ ಪ್ರಿಂಟ್ ಆಗಿದೆ. ಅದಾಗಲಿ 20 ವರ್ಷ ಆಯ್ತು ಆಗಿ. ಎಷ್ಟಾಗಿದೆ ಸರ್, ಮಾಡೋಣ ಇವೆಲ್ಲ ಅನ್ನೋದ್ರೆ ಈ ಆರೋಗ್ಯ ಇದಾಗ್ಬಿಡ್ತಲ್ಲ, ಅಷ್ಟಾಗಿದೆ. ಎಲ್ಲವನ್ನು ನಮಗೆ ತಿಳಿಸಿದ್ದೀನಿ ನಿಮಗೆ. ಆರೋಗ್ಯ
ಕೈ ಕೊಟ್ಟಿದೆ ಅಂದ ಸಂದರ್ಭದಲ್ಲೂ ಕೂಡ ಜನಪದದ ವಿಷಯ ಮಾತಾಡಬೇಕು ಅಂಥೇಳಿ ಚೈತನ್ಯಪೂರ್ಣವಾಗಿ ಸಮಯ ಕೊಟ್ಟು ಜನಪದ ಸಿರಿ ವೀಕ್ಷಕರಿಗಾಗಿ ತಮ್ಮ ಬದುಕಿನ ಅಪಾರ ಜ್ಞಾನದಲ್ಲಿ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಸರ್. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಉತ್ತಮ ಆಯುಸ್ಸು ಆರೋಗ್ಯವನ್ನು ದಯಪಾಲಿಸಲಿ ಅಂತ. ನೀವು ಇನ್ನೂ ತರುಣರು, ನೀವು ಬೇಕಾದಷ್ಟು ಕೆಲಸ ಮಾಡ್ಬೋದು. ನಿಮಗೆ ಮೂಲ ಆಶಯಗಳ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇದೆಯಲ್ಲ, ಅದು ಭಾರಿ ದೊಡ್ಡದು. ಆಮೇಲೆ ಎಷ್ಟೇ ಇದಾದರೂ ನೀವು ಬಂದು ಇಷ್ಟೊತ್ತಲ್ಲಿ ಕುಂತು ನನಗೆ ರೆಕಾರ್ಡ್ ಮಾಡಿದ್ರಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಾನು ಇಷ್ಟು ಆಡ್ತೀನೇನೋ ಅನ್ನಿಸ್ತಿರ್ಲಿಲ್ಲ, ಯಾಕಂದ್ರೆ ಆರೋಗ್ಯ ಕೆಟ್ಟ ಮೇಲೆ ಆಡಿದ್ದು ಇಲ್ಲ. ಈಗೇನೋ ನೀವು ಬಂದು ಒಂದು ಕಾರ್ಯಕ್ರಮನ ನಾನೆಲ್ಲೋ ನಿಮ್ಮ ಮುಂದೆ ಆಡ್ತಾಯಿದ್ದೀನಿ, ಇದು ರೆಕಾರ್ಡಿಂಗ್ ಅಂತ ಗೊತ್ತಾಗ್ತಾಯಿಲ್ಲ, ಅದು ನೀವು ಕಲ್ಪಿಸ್ಕೊಟ್ರಿ. ನಾನೆಂದು ನಿಮಗೆ ಅತೀವ ಸಂತೋಷ. ಸದಾ ನಾನು ನಿಮಗೆ ಚಿರಋಣಿ ಇರ್ತೀನಿ. ಸಂದರ್ಶನ ಮಾಡಿದಿರಿ, ಇದು ನಿಜವಾಗ್ಲೂ ಈ ರೀತಿ ನನಗೆ ಯಾರೂ ಮಾಡಿರಲಿಲ್ಲ. ಮಾಡಿದ್ದಾರೆ ತುಂಬ ಇದನ್ನಾದರೆ ಇದು ಭಾಳ ಹತ್ತಿರದಲ್ಲಿ ನಿಂತು ಮಾತಾಡೋದಲ್ವಾ, ಅದರಿಂದ ಮತ್ತು ಸುಮಾರು ಒಂದು 4-5 ಸಂಚಿಕೆಗಳಲ್ಲಿ ಹೊರಹೊಮ್ಮತಕ್ಕಂಥ ಒಂದು ಸಂದರ್ಶನ ವರದಿ ಇದು. ನಾನು ಇಷ್ಟು ಮಾಡಿಬಿಟ್ರಲ್ಲ, ಹೆಂಗೆ ಅರ್ಧ ಗಂಟೆಗಿಂತ ಜಾಸ್ತಿ ಆಗುತ್ತಲ್ಲ ಅಂತಿದೆ. ಅಂದ್ರೆ ನಮ್ದು 20 ನಿಮಿಷಗಳ ಸಂಚಿಕೆ, ಒಂದು 4-5 ಸಂಚಿಕೆ ಮಾಡಬೇಕು, ನಿಮ್ಮನ್ನು ದಾಖಲು ಮಾಡಿಡಬೇಕು ಅನ್ನೋದು ನನ್ನ ಆಸೆ. ಆ ಉದ್ದೇಶಕ್ಕೆ ಬಂದಿದ್ದು ನಾನು. ಧನ್ಯವಾದಗಳು ಸರ್. ನನಗಂತೂ ಭಾಳ ಸಂತೋಷ ಕೊಟ್ರಿ. ಮತ್ತು ಪ್ರಸ್ತುತ ಜನಪದ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ನೀವು ಅರ್ಥಕೊಂಡಿದ್ದೀರಲ್ಲ, ನಂಗೆ ಸಂತೋಷ ಆಯಿತು. ಏನಿಲ್ಲ, ಈಗಿನ ಕಲಾವಿದರುಗಳು ಮೂಲ ದಾಟಿಗಳನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಜನಗಳನ್ನ ಆಡ್ಸೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಸತ್ತೋಗ್ಬಿಟ್ಟಿರೋ ಕಲಾವಿದರುಗಳು 60 ವರ್ಷ ಆದಮೇಲೆ ಯಾರೂ ಇರಲ್ಲ. ಹಿಂಗಾಗ್ಬಿಟ್ಟು ಅವ್ರ ಜೊತೆ ಒಳಗೆ ಜನಪದ ಸಾಹಿತ್ಯ ಹೋಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಏನಂದರೆ, ಅದೇ ಹೇಳಿದ್ರಲ್ಲ ಎಷ್ಟೆಲ್ಲ ನಾಯಕರು ದಲಿತರ ಮನೆಗೆ ನೇರವಾಗಿ ಕುಂತ್ಕೊಂಡು ಯಾರೂ ರೆಕಾರ್ಡ್ ಮಾಡಲಿಲ್ಲ ಆ ಕಾಲದಲ್ಲಿ. ಎಲ್ಲೋ ಕರೆದು ಎಲ್ಲೋ ಆಡಿಸಿ ಎಲ್ಲೋ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ದಲಿತರು ಆಡ್ತಾ ಇರ್ತಕ್ಕಂಥ ಅಪೂರ್ವವಾದಂಥ ಜನಪದ ಸಾಹಿತ್ಯ ಅವ್ರ ಜೊತೆಲೇ ಹೊಂಟೋಗ್ಬಿಡ್ತು. ಎಂತೆಂಥ ಕಲಾವಿದರು ನಾನು ನೋಡಿದ್ದೀನಿ. ಆದರೆ ಇದು ಮಾಡ್ತೀರ, ನಾವು ಯೋಚನೆ ಮಾಡಿ 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 ಹಿಂಗೆ ಆಗೋಯ್ತಲ್ಲ, ಏನು ಮಾಡೋದು ಅಂದ್ಬಿಟ್ಟು ಬೇರೆ ದೇಶದಲ್ಲಿ ಇಷ್ಟು ಕಲೆಗಳಿದ್ದರೆ ಚೆನ್ನಾಗಿ ಬಳಸೋರು, ಆ ದೇಶಕ್ಕೆ ಒಳ್ಳೆಯ ಹೆಸರು ತಂದುಬಿಡೋರು. ಫಿನ್ಲ್ಯಾಂಡ್ ಅಂತ ಒಂದು ದೇಶ ಸಿಕ್ಕಿದ್ದು, ಅದರಲ್ಲಿ ಅದ್ಭುತವಾದ ಕಲೆಗಳಿರೋದನ್ನ ಅಲ್ಲಿ ಹೋಗಿ ಬಂದವರೆಲ್ಲ ನನಗೆ ಹೇಳ್ತಾಯಿದ್ರು. ಭಾಳ ಅದ್ಭುತವಾದ ಕೆಲಸ ಮಾಡ್ತಾಯಿದ್ರೆ ಸಂತೋಷ ಆಗುತ್ತೆ ನನಗೆ. ಜನಪದ ಸಿರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಆಗಲಿ ಸರ್. ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ,